ನಿಮ್ಮ ಸರ್ಟಿಫಿಕೇಟ್ ಯಾರಿಗರಿ ಬೇಕು? ಪ್ರಿಯಾಂಕ್ ಖರ್ಗೆಗೆ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಎಚ್.ಡಿ. ಕುಮಾರಸ್ವಾಮಿ ನಿಗಿ ಕೆಂಡ ಕಾರಿದ್ದಾರೆ. ನಿಮ್ಮ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ. ಪ್ರಿಯಾಂಕ್ ಖರ್ಗೆಗೆ ಏಕದಮ್ ಕಡ್ಡಿ ಮುರಿದಂಗೆ ತಿರುಗೇಟು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಣ್ಣ. ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಕಿಡಿ. ಜೆಡಿಎಸ್ ನಿರ್ನಾಮ ಆಗಿದೆ ಎಂದು ವ್ಯಂಗ್ಯ ಮಾಡಿದ್ದ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ಗೆ ಪ್ರಿಯಾಂಕ್ ಖರ್ಗೆ ಸರ್ಟಿಫಿಕೇಟ್ ಕೊಡುವ ಅವಶ್ಯಕತೆ ಇಲ್ಲ. ಇವಾಗ ಲೀಸ್ಟ್ ಬೇಸ್ಡ್ ಇದೆಯಲ್ಲ, ಅವರ ಅಪ್ಪನ ಕೇಳೋದಕ್ಕೆ ಹೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಮಂತ್ರಿಗಳನ್ನ ಜೆಡಿಎಸ್ನಿಂದ ಲೀಸ್ ಮೇಲೆ ತಗೊಂಡ್ರಿ. ಸಿಎಂ ರಿಂದ ಹಿಡಿದು ಎಷ್ಟು ಜನ ಲೀಸ್ ಮೇಲೆ ನಿಮ್ಮ ಪಾರ್ಟಿಗೆ ತಗೊಂಡಿದ್ದೀರಾ, ಎಷ್ಟು ಜನ ಮಂತ್ರಿಗಳನ್ನ ಮಾಡಿಕೊಂಡಿದ್ದೀರಾ ಅಂತ ಎಚ್.ಡಿ.ಕೆ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಪಕ್ಷದ ಹಣೆ ಬರಹ ನೋಡಿಕೊಳ್ಳಿ ಎಂದ ಎಚ್.ಡಿ.ಕೆ. ನಿಮ್ಮ ಸರ್ಟಿಫಿಕೇಟ್ ಯಾರಿಗೆ ಬೇಕು? ನೀವು ಕಾಂಗ್ರೆಸ್ನಲ್ಲಿ ಈಗ ಗೆದ್ದು ಬಂದವರಲ್ಲ, 138 MLAಗಳು. ಆ ಪೈಕಿ ಅರ್ಧಕ್ಕರ್ಧ ಜೆಡಿಎಸ್ನ ಅಖಾಡದಲ್ಲಿ ಬೆಳೆದು ಪಳಗಿ ಬಂದವರೇ. ಸರಿ, ಉದಾಹರಣೆಗೆ ಕಾಂಗ್ರೆಸ್ಸಿನ ರಾಜ್ಯ ಸಿಎಂ ಸಿದ್ದರಾಮಯ್ಯನವರು ಜೆಡಿಎಸ್ನಲ್ಲಿದ್ದವರು. ಮಾಗಡಿ ಶಾಸಕ ಬಾಲಕೃಷ್ಣ ಜೆಡಿಎಸ್ನಲ್ಲಿ ಪಳಗದವರು. ಈಗಿರುವಂತಹ ಅಷ್ಟು ನಾಯಕರ ಪೈಕಿ ಪ್ರಮುಖರ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ. ಹೇಳೋದಕ್ಕೋದ್ರೆ 40ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಒಳಗೊಂಡ ಮತ್ತು ಈಗಿನ ಒಂದಷ್ಟು ನಾಯಕರೆಲ್ಲ ಇದ್ದಾರೆ ಜೆಡಿಎಸ್ನಲ್ಲಿದ್ದವರೇ. ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಈಗಿನ ಪ್ರಭಾವಿ ಮಿನಿಸ್ಟರ್ಗಳ ಪೈಕಿ ಬಹುತೇಕರು ಜೆಡಿಎಸ್ನಲ್ಲಿ ಪಳಗಿದ ರಾಜಕಾರಣಿಗಳು. ನೀವವರನ್ನ ರೆಂಟಿಗೆ ಪಡೆದು ಅವರ ಮಸ್ತಿಷ್ಕವನ್ನ ತಿರುಗಿಸಿ ಡೈವರ್ಟ್ ಮಾಡಿ ನಿಮ್ಮ ಪಕ್ಷಕ್ಕೆ ಕರ್ಕೊಂಡವರು ನೀವುಗಳು. ಲೀಸಿಗೋ ಅಗ್ರಿಮೆಂಟ್ ಮುಖಾಂತರ ರೆಂಟಿಗೋ ಪಡ್ಕೊಂಡಿದ್ದೀರಿ. ಆ ಲಿಸ್ಟನ್ನು ಒಂದ್ಸತಿ ನೀವು ಕ್ರಾಸ್ ವೆರಿಫೈ ಮಾಡಿ ಅಂತ ಹೇಳಿ ಕುಮಾರಣ್ಣ ಹೇಳ್ತಾರೆ, ಕುಮಾರಸ್ವಾಮಿ ಅವರು. ಯಾರಿಗೆ? ಪ್ರಿಯಾಂಕ್ ಖರ್ಗೆಗೆ. ಜೆಡಿಎಸ್ ರಾಜ್ಯದಲ್ಲಿ ಅಸ್ತಿತ್ವವನ್ನು ಕಳೆದುಕೊಂಡಿದೆ, ಜೆಡಿಎಸ್ ಪಕ್ಷ ನಿರ್ನಾಮ ಆಗಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಒಂದು ಮಾತನ್ನು ಹೇಳಿದರು. ಅದನ್ನ ಅತ್ಯಂತ ರಾಜಕೀಯ ಭಾಷೆಯಲ್ಲೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂತಹ ಕೇಂದ್ರ ಸಚಿವ, ನಿಮ್ಮ ಪಕ್ಷದಲ್ಲಿ ಈಗಿರ್ತಕ್ಕಂತಹ ರಾಜಕಾರಣಿಗಳು ಎಲ್ಲರೂ ಕೂಡ ಒಂದು ಕಾಲಘಟ್ಟದಲ್ಲಿ ಜೆಡಿಎಸ್ನ ಅಖಾಡದಲ್ಲೇ ಬೆಳೆದವರು, ಜೆಡಿಎಸ್ನಲ್ಲೇ ಪಳಗಿದ ರಾಜಕಾರಣಿ. ಹಾಗಾಗಿ ನಿಮ್ಮಲ್ಲಿರ್ತಕ್ಕಂತಹ ಲೀಸ್ಟನ್ನು ಒಮ್ಮೆ ಪರಿಶೀಲನೆ ಮಾಡಿ ನೋಡಿ. ಎಷ್ಟು ಜನ ಇದ್ದಾರೆ? ಮಾಗಡಿಯ ಶಾಸಕರು, ಮಹದೇವಪ್ಪನವರು, ಸಿದ್ದರಾಮಯ್ಯನವರು, ಹೀಗೆ ಅನೇಕರು ಬರ್ತಾರೆ. ಅವರೆಲ್ಲರೂ ಕೂಡ ಜೆಡಿಎಸ್ನಲ್ಲಿ ಪಳಗದವರು. ನಿಮ್ಮ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ, ಜೆಡಿಎಸ್ ನಿರ್ನಾಮ ಆಗಿದೆ ಎಂದು ವ್ಯಂಗ್ಯವಾಡಿದ್ದ ಪ್ರಿಯಾಂಕ್ ಖರ್ಗೆ ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ಗೆ ಪ್ರಿಯಾಂಕ್ ಖರ್ಗೆ ಅವರ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ಇವಾಗ ಲೀಸ್ಟ್ ಬೇಸ್ಡ್ ಇದೆಯಲ್ಲ, ಅವರ ಅಪ್ಪನನ್ನ ಕೇಳೋದಕ್ಕೆ ಹೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಮಂತ್ರಿಗಳನ್ನ ಜೆಡಿಎಸ್ನಿಂದ ಲೀಸ್ ಮೇಲೆ ತಗೊಂಡ್ರಿ. ಸಿಎಂ ರಿಂದ ಹಿಡಿದು ಎಷ್ಟು ಜನ ಲೀಸ್ ಮೇಲೆ ನಿಮ್ಮ ಪಾರ್ಟಿಗೆ ತಗೊಂಡಿದ್ದೀರಾ ಪ್ರಶ್ನೆ ಮಾಡಿದ್ರು ಕುಮಾರಸ್ವಾಮಿ ಅವರು. ಎಷ್ಟು ಜನ ಮಂತ್ರಿಗಳನ್ನ ಮಾಡ್ಕೊಂಡಿದ್ದೀರಾ ಅಂತ ಎಚ್.ಡಿ.ಕೆ ಪ್ರಶ್ನೆ. ನಿಮ್ಮ ಪಾರ್ಟಿ ಹಣೆ ಬರಹ ನೋಡ್ಕೊಳ್ಳಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅತ್ಯಂತ ಏರು ಧ್ವನಿಯಲ್ಲೇ ಪ್ರಿಯಾಂಕ್ ಖರ್ಗೆಗೆ ಪ್ರತಿಕ್ರಿಯಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.